ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ಇವತ್ತು ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 4 ಬಾಳೆಕಾಯಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕು ನೀವು ಕಟ್ ಮಾಡ್ಕೋಬೋದು. ಸಾಸಿವೆ, ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ, 3 ಟೊಮೊಟೊ, ಮೆಣಸಿನ್ಕಾಯಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಅಂಟಿಸ್ಕೊಂಡು ಇವಾಗ ಒಂದು ಪಾತ್ರೆನ ಅದರ ಮೇಲೆ ಇಟ್ಕೊಳ್ಳೋಣ. ಆದಮೇಲೆ ಎಣ್ಣೆ ಹಾಕೊಳ್ಳೋಣ. ಇವಾಗ ಎಣ್ಣೆಗೆ ಆದಮೇಲೆ ಇವಾಗ ಸಾಸಿವೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಚಟ್ಪಟ ಅಂತ ಸಿಡಿಬೇಕದು. ಇವಾಗ ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ ಕೆಂಪು ಆಗೋಂಟ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಫುಲ್ಲು ಕೆಂಪಗಾಗಬೇಕು, ಫುಲ್ ಫ್ರೈ ಆಗಬೇಕದು ಟೊಮೊಟೊ. ಈಗ ನೋಡಿ ಫ್ರೈ ಆಗಿದೆ. ಇವಾಗ ನಾವೇನು ತೊಗೊಂಡಿದ್ದೀವಿ 4 ಬಾಳೆಕಾಯಿನ ಅದನ್ನು ಹಾಕೊಳ್ಳೋಣ. ಅದನ್ನು ಕೂಡ ಫ್ರೈ ಮಾಡೋಣ. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಎಲ್ಲ ಕಡೆಯೂ ಫ್ರೈ ಮಾಡ್ಕೋಬೇಕು ಬಾಳೆಕಾಯಿನ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಫ್ರೈ ಆದಮೇಲೆ ಇವಾಗ ಅದನ್ನು ಕೂಡ ಫ್ರೈ ಮಾಡೋಣ. ಆ ಉಪ್ಪು ಎಲ್ಲ ಕಡೆ ಹೊಂದ್ಕೊಳ್ಳೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಾಲು ಭಾಗ ಅಲ್ಲಿ ಬೆಂದಿದೆ ಅದು ಬಾಳೆಕಾಯಿ. ಆ ಟೈಮಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ, ಸಾಂಬಾರು ಪೌಡ್ರು. ಇವಾಗ ಅದನ್ನು ತಿರುಗಿಸ್ಕೊಳ್ಳೋಣ. ನೋಡಿ ಅರ್ಧ ಭಾಗ ಬೆಂದಮೇಲೆ ನಮಗೆ ಎಷ್ಟು ಬೇಕಷ್ಟು ಇನ್ನೊಂದು ಅರ್ಧ ಭಾಗ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಣ. ಇವಾಗ ಒಂದು 3/4 ಗ್ಲಾಸ್ ನೀರು, ಒಂದು ದೊಡ್ಡ ಗ್ಲಾಸಲ್ಲಿ 3/4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಅಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು 1-2 ಸರಿ ತಿರುಗಿಸ್ಕೊಳ್ಳೋಣ. ಅದಾದಮೇಲೆ ಲಿಡ್ ಮುಚ್ಚೋಣ. 1 ನಿಮಿಷ ಅದು ಸ್ವಲ್ಪ ಬೇಯೋ ಗಂಟ ನೀರಲ್ಲಿ. ನೋಡಿ ಇವಾಗ 3/4 ಭಾಗ ಬೆಂದಿದೆ. ಇವಾಗ ಒಂದು ಸರಿ ತಿರುಗಿಸ್ಕೊಂಡ್ಮೇಲೆ ತಿರ್ಗಾ ಇನ್ನೊಂದು ಸರಿ ಲಿಡ್ ಮುಚ್ಚೋಣ. ಇವಾಗ ಆಗಿದೆ 1 ನಿಮಿಷ. ನೋಡಿ ಅದರಲ್ಲಿರೋ ನೀರೆಲ್ಲ ಇವಾಗ ಆವಿಯಾಗಿದೆ. ಇವಾಗ ಬೆಂದಿದೆ. ಅದು ಬೆಂದಿದೆ ಇಲ್ವೋ ಅಂತ ನೋಡೋಕ್ಕೆ ನೋಡಿ ಈ ಥರ ತಗೊಂಡು ಈ ಥರ ಬೆಂಡ್ ಮಾಡಿ ನೋಡಿ, ಆವಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಇವಾಗ ಆಗಿದೆ. ನಾನು ಏನು ಹಾಕಿದ್ನೋ ಬಾಳೆಕಾಯಿ ಇನ್ನೊಂದು ಅರ್ಧ ಭಾಗ ಬೇಯೋಕ್ಕೆ ನೀರೆಲ್ಲ ಅದೆಲ್ಲ ಫುಲ್ಲು ಆವಿಯಾಗಿದೆ ನೋಡಿ. ಇವಾಗ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ನಮ್ಮನೇಲಿ ಮಾಡೋ ಬಾಳೆಕಾಯಿ ಪಲ್ಯ ನಾವು ಈ ಥರ ನೋಡಿ ಇವಾಗ ಚಪಾತಿ ಜೊತೆ ತಿನ್ನಲು ರೆಡಿ. ನನ್ನ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.